38 ತಿಂಗಳ ಪರಿಷ್ಕೃತ ವೇತನಕ್ಕೆ ಸಾರಿಗೆ ನೌಕರರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಿ ನೌಕರರಿಗೆ ನೀಡುವಂತೆ ಸರಿಸಮಾನ ವೇತನ ನಮಗೂ ನೀಡಬೇಕು ಅನ್ನುವಂತಹ ಬೇಡಿಕೆ ಅವರದ್ದು. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. 2020ರಲ್ಲಿ ಹಿಂದಿನ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿಲ್ಲ. ಹಿಂದಿನ ಸರ್ಕಾರದ ತೀರ್ಮಾನಕ್ಕೆ ಸಿಎಂ ಬದ್ಧರಾಗಿದ್ದಾರೆ ಅಂತ ಸಾರಿಗೆ ಸಚಿವರು ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು 38 ತಿಂಗಳ ವೇತನವನ್ನ ಕೊಡಬೇಕು ಅಂತ ವೇತನ ಪರಿಷ್ಕೃತ ವೇತನ ಕೊಡಬೇಕು ಅಂತ ಅವರ ಡಿಮ್ಯಾಂಡು. ಆಮೇಲೆ ನಮ್ಮ ಏಕಸದಸ್ಯರ ಸಮಿತಿ ಒಂದು ಮಾಡಿದ್ರು ಶ್ರೀನಿವಾಸ ಮೂರ್ತಿ ಅವರು. ಹಿಂದೆ ಅವರು ನಮ್ಮ ಕೆಎಸ್ಆರ್ಟಿಸಿ ಎಂಡಿ ಆಗಿದ್ರು, ಮತ್ತೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದನ್ನ ಟ್ರಾನ್ಸ್ಪೋರ್ಟ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸ ಮಾಡಿದಂತವರು. ಅವರ ಒಂದು ಸಮಿತಿ ಶಿಫಾರಸಿನಂತೆ ಆಗ ಸುಮಾರು 9,000 ಕೋಟಿಯಷ್ಟು ಕೋವಿಡ್ ಸಮಯದಲ್ಲಿ 4 ಕಾರ್ಪೊರೇಷನ್ಸ್ಗೆ ಸ್ಯಾಲರೀಸು ಮತ್ತೆ ಬೇರೆ ಬೇರೆ ಡೀಸೆಲ್ ಇದಕ್ಕೆಲ್ಲ ವೆಚ್ಚಕ್ಕೆ ಕೊಟ್ಟಿದ್ವಿ ಅಂತ ಹೇಳಿ ಅವರು 1/3/23ರಿಂದ ಪರಿಷ್ಕರಣೆ ಆಗಬೇಕು ಅಂತ ಅವಾಗ ಆದೇಶ ನಮ್ಮ ಸರ್ಕಾರ ಮಾಡಿತ್ತು. ಅದರ 1/3/23ರ ಆದೇಶವನ್ನ ಪರಿಗಣಿಸಿ ಶ್ರೀನಿವಾಸ ಮೂರ್ತಿಯವರು ಕೋವಿಡ್ ಇದ್ದ ಸಂದರ್ಭದಲ್ಲಿ ಕೊಡೋದು ಸೂಕ್ತ ಅಲ್ಲ, 1/1/22ರಿಂದ 14 ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ. ಅದರ ಪ್ರಕಾರ 718 ಕೋಟಿ ಅಷ್ಟು ಆಗುತ್ತೆ. ಅದನ್ನ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದ್ರೆ 38 ತಿಂಗಳ ಪರಿಷ್ಕೃತ ವೇತನಕ್ಕೆ ಸಾರಿಗೆ ನೌಕರರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಿ ನೌಕರರಿಗೆ ನೀಡುವಂತೆ ಸರಿಸಮಾನ ವೇತನ ನಮಗೂ ನೀಡಬೇಕು ಅನ್ನುವಂತಹ ಬೇಡಿಕೆ ಅವರದ್ದು. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. 2020ರಲ್ಲಿ ಹಿಂದಿನ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿಲ್ಲ. ಹಿಂದಿನ ಸರ್ಕಾರದ ತೀರ್ಮಾನಕ್ಕೆ ಸಿಎಂ ಬದ್ಧರಾಗಿದ್ದಾರೆ ಅಂತ ಸಾರಿಗೆ ಸಚಿವರು ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು 38 ತಿಂಗಳ ವೇತನವನ್ನ ಕೊಡಬೇಕು ಅಂತ ವೇತನ ಪರಿಷ್ಕೃತ ವೇತನ ಕೊಡಬೇಕು ಅಂತ ಅವರ ಡಿಮ್ಯಾಂಡು. ಆಮೇಲೆ ನಮ್ಮ ಏಕಸದಸ್ಯರ ಸಮಿತಿ ಒಂದು ಮಾಡಿದ್ರು ಶ್ರೀನಿವಾಸ ಮೂರ್ತಿ ಅವರು. ಹಿಂದೆ ಅವರು ನಮ್ಮ ಕೆಎಸ್ಆರ್ಟಿಸಿ ಎಂಡಿ ಆಗಿದ್ರು, ಮತ್ತೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದನ್ನ ಟ್ರಾನ್ಸ್ಪೋರ್ಟ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸ ಮಾಡಿದಂತವರು. ಅವರ ಒಂದು ಸಮಿತಿ ಶಿಫಾರಸಿನಂತೆ ಆಗ ಸುಮಾರು 9,000 ಕೋಟಿಯಷ್ಟು ಕೋವಿಡ್ ಸಮಯದಲ್ಲಿ 4 ಕಾರ್ಪೊರೇಷನ್ಸ್ಗೆ ಸ್ಯಾಲರೀಸು ಮತ್ತೆ ಬೇರೆ ಬೇರೆ ಡೀಸೆಲ್ ಇದಕ್ಕೆಲ್ಲ ವೆಚ್ಚಕ್ಕೆ ಕೊಟ್ಟಿದ್ವಿ ಅಂತ ಹೇಳಿ ಅವರು 1/3/23ರಿಂದ ಪರಿಷ್ಕರಣೆ ಆಗಬೇಕು ಅಂತ ಅವಾಗ ಆದೇಶ ನಮ್ಮ ಸರ್ಕಾರ ಮಾಡಿತ್ತು. ಅದರ 1/3/23ರ ಆದೇಶವನ್ನ ಪರಿಗಣಿಸಿ ಶ್ರೀನಿವಾಸ ಮೂರ್ತಿಯವರು ಕೋವಿಡ್ ಇದ್ದ ಸಂದರ್ಭದಲ್ಲಿ ಕೊಡೋದು ಸೂಕ್ತ ಅಲ್ಲ, 1/1/22ರಿಂದ 14 ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ. ಅದರ ಪ್ರಕಾರ 718 ಕೋಟಿ ಅಷ್ಟು ಆಗುತ್ತೆ. ಅದನ್ನ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದ್ರೆ 38 ತಿಂಗಳ ಪರಿಷ್ಕೃತ ವೇತನಕ್ಕೆ ಸಾರಿಗೆ ನೌಕರರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಿ ನೌಕರರಿಗೆ ನೀಡುವಂತೆ ಸರಿಸಮಾನ ವೇತನ ನಮಗೂ ನೀಡಬೇಕು ಅನ್ನುವಂತಹ ಬೇಡಿಕೆ ಅವರದ್ದು. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. 2020ರಲ್ಲಿ ಹಿಂದಿನ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿಲ್ಲ. ಹಿಂದಿನ ಸರ್ಕಾರದ ತೀರ್ಮಾನಕ್ಕೆ ಸಿಎಂ ಬದ್ಧರಾಗಿದ್ದಾರೆ ಅಂತ ಸಾರಿಗೆ ಸಚಿವರು ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು 38 ತಿಂಗಳ ವೇತನವನ್ನ ಕೊಡಬೇಕು ಅಂತ ವೇತನ ಪರಿಷ್ಕೃತ ವೇತನ ಕೊಡಬೇಕು ಅಂತ ಅವರ ಡಿಮ್ಯಾಂಡು. ಆಮೇಲೆ ನಮ್ಮ ಏಕಸದಸ್ಯರ ಸಮಿತಿ ಒಂದು ಮಾಡಿದ್ರು ಶ್ರೀನಿವಾಸ ಮೂರ್ತಿ ಅವರು. ಹಿಂದೆ ಅವರು ನಮ್ಮ ಕೆಎಸ್ಆರ್ಟಿಸಿ ಎಂಡಿ ಆಗಿದ್ರು, ಮತ್ತೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದನ್ನ ಟ್ರಾನ್ಸ್ಪೋರ್ಟ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸ ಮಾಡಿದಂತವರು. ಅವರ ಒಂದು ಸಮಿತಿ ಶಿಫಾರಸಿನಂತೆ ಆಗ ಸುಮಾರು 9,000 ಕೋಟಿಯಷ್ಟು ಕೋವಿಡ್
ಕೋವಿಡ್ ಸಮಯದಲ್ಲಿ 4 ಕಾರ್ಪೊರೇಷನ್ಸ್ಗೆ ಸ್ಯಾಲರೀಸ್ ಮತ್ತೆ ಬೇರೆ ಬೇರೆ ಡೀಸೆಲ್ ಇದಕ್ಕೆಲ್ಲ ವೆಚ್ಚಕ್ಕೆ ಕೊಟ್ಟಿದ್ವಿ ಅಂತ ಹೇಳಿ ಅವರು 1/3/23 ಪರಿಷ್ಕರಣೆ ಆಗಬೇಕು ಅಂತ ಅವಾಗ ಆದೇಶ ನಮ್ಮ ಸರ್ಕಾರ ಮಾಡಿತ್ತು. ಅದರ 1/3/23 ಆದೇಶವನ್ನ ಪರಿಗಣಿಸಿ ಶ್ರೀನಿವಾಸ ಮೂರ್ತಿಯವರು ಕೋವಿಡ್ ಇದ್ದ ಸಂದರ್ಭದಲ್ಲಿ ಕೊಡೋದು ಸೂಕ್ತ ಅಲ್ಲ. 1/1/22 12 ತಿಂಗಳ 14 ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ. ಅದರ ಪ್ರಕಾರ 718 ಕೋಟಿ ಅಷ್ಟು ಆಗುತ್ತೆ. ಅದನ್ನ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದ್ರೆ 38 ತಿಂಗಳ ಪರಿಷ್ಕೃತ ವೇತನಕ್ಕೆ ಸಾರಿಗೆ ನೌಕರರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಿ ನೌಕರರಿಗೆ ನೀಡುವಂತೆ ಸರಿಸಮಾನ ವೇತನ ನಮಗೂ ನೀಡಬೇಕು ಅನ್ನುವಂತಹ ಬೇಡಿಕೆ ಅವರದ್ದು. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. 2020ರಲ್ಲಿ ಹಿಂದಿನ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿಲ್ಲ. ಹಿಂದಿನ ಸರ್ಕಾರದ ತೀರ್ಮಾನಕ್ಕೆ ಸಿಎಂ ಬದ್ಧರಾಗಿದ್ದಾರೆ ಅಂತ ಸಾರಿಗೆ ಸಚಿವರು ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು 38 ತಿಂಗಳ ವೇತನವನ್ನ ಕೊಡಬೇಕು ಅಂತ ವೇತನ ಪರಿಷ್ಕೃತ ವೇತನ ಕೊಡಬೇಕು ಅಂತ ಅವರ ಡಿಮ್ಯಾಂಡು. ಆಮೇಲೆ ನಮ್ಮ ಏಕಸದಸ್ಯರ ಸಮಿತಿ ಒಂದು ಮಾಡಿದ್ರು ಶ್ರೀನಿವಾಸ ಮೂರ್ತಿ ಅವರು. ಹಿಂದೆ ಅವರು ನಮ್ಮ KSRTC MD ಆಗಿದ್ರು, ಮತ್ತೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದನ್ನ ಟ್ರಾನ್ಸ್ಪೋರ್ಟ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸ ಮಾಡಿದಂತವರು. ಅವರ ಒಂದು ಸಮಿತಿ ಶಿಫಾರಸಿನಂತೆ ಆಗ ಸುಮಾರು 9,000 ಕೋಟಿಯಷ್ಟು ಕೋವಿಡ್ ಸಮಯದಲ್ಲಿ 4 ಕಾರ್ಪೊರೇಷನ್ಸ್ಗೆ ಸ್ಯಾಲರೀಸ್ ಮತ್ತೆ ಬೇರೆ ಬೇರೆ ಡೀಸೆಲ್ ಇದಕ್ಕೆಲ್ಲ ವೆಚ್ಚಕ್ಕೆ ಕೊಟ್ಟಿದ್ವಿ ಅಂತ ಹೇಳಿ ಅವರು 1/3/23 ಪರಿಷ್ಕರಣೆ ಆಗಬೇಕು ಅಂತ ಅವಾಗ ಆದೇಶ ನಮ್ಮ ಸರ್ಕಾರ ಮಾಡಿತ್ತು. ಅದರ 1/3/23 ಆದೇಶವನ್ನ ಪರಿಗಣಿಸಿ ಶ್ರೀನಿವಾಸ ಮೂರ್ತಿಯವರು ಕೋವಿಡ್ ಇದ್ದ ಸಂದರ್ಭದಲ್ಲಿ ಕೊಡೋದು ಸೂಕ್ತ ಅಲ್ಲ. 1/1/22 12 ತಿಂಗಳ 14 ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ. ಅದರ ಪ್ರಕಾರ 718 ಕೋಟಿ ಅಷ್ಟು ಆಗುತ್ತೆ. ಅದನ್ನ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದ್ರೆ 38 ತಿಂಗಳ ಪರಿಷ್ಕೃತ ವೇತನಕ್ಕೆ ಸಾರಿಗೆ ನೌಕರರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಿ ನೌಕರರಿಗೆ ನೀಡುವಂತೆ ಸರಿಸಮಾನ ವೇತನ ನಮಗೂ ನೀಡಬೇಕು ಅನ್ನುವಂತಹ ಬೇಡಿಕೆ ಅವರದ್ದು. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. 2020ರಲ್ಲಿ ಹಿಂದಿನ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿಲ್ಲ. ಹಿಂದಿನ ಸರ್ಕಾರದ ತೀರ್ಮಾನಕ್ಕೆ ಸಿಎಂ ಬದ್ಧರಾಗಿದ್ದಾರೆ ಅಂತ ಸಾರಿಗೆ ಸಚಿವರು ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು 38 ತಿಂಗಳ ವೇತನವನ್ನ ಕೊಡಬೇಕು ಅಂತ ವೇತನ ಪರಿಷ್ಕೃತ ವೇತನ ಕೊಡಬೇಕು ಅಂತ ಅವರ ಡಿಮ್ಯಾಂಡು. ಆಮೇಲೆ ನಮ್ಮ ಏಕಸದಸ್ಯರ ಸಮಿತಿ ಒಂದು ಮಾಡಿದ್ರು ಶ್ರೀನಿವಾಸ ಮೂರ್ತಿ ಅವರು. ಹಿಂದೆ ಅವರು ನಮ್ಮ KSRTC MD ಆಗಿದ್ರು, ಮತ್ತೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದನ್ನ ಟ್ರಾನ್ಸ್ಪೋರ್ಟ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸ ಮಾಡಿದಂತವರು. ಅವರ ಒಂದು ಸಮಿತಿ ಶಿಫಾರಸಿನಂತೆ ಆಗ ಸುಮಾರು 9,000 ಕೋಟಿಯಷ್ಟು ಕೋವಿಡ್ ಸಮಯದಲ್ಲಿ 4 ಕಾರ್ಪೊರೇಷನ್ಸ್ಗೆ ಸ್ಯಾಲರೀಸ್ ಮತ್ತೆ ಬೇರೆ ಬೇರೆ ಡೀಸೆಲ್ ಇದಕ್ಕೆಲ್ಲ ವೆಚ್ಚಕ್ಕೆ ಕೊಟ್ಟಿದ್ವಿ ಅಂತ ಹೇಳಿ ಅವರು 1/3/23 ಪರಿಷ್ಕರಣೆ ಆಗಬೇಕು ಅಂತ ಅವಾಗ ಆದೇಶ ನಮ್ಮ ಸರ್ಕಾರ ಮಾಡಿತ್ತು. ಅದರ 1/3/23 ಆದೇಶವನ್ನ ಪರಿಗಣಿಸಿ ಶ್ರೀನಿವಾಸ ಮೂರ್ತಿಯವರು ಕೋವಿಡ್ ಇದ್ದ ಸಂದರ್ಭದಲ್ಲಿ ಕೊಡೋದು ಸೂಕ್ತ ಅಲ್ಲ. 1/1/22 12 ತಿಂಗಳ 14 ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ. ಅದರ ಪ್ರಕಾರ 718 ಕೋಟಿ ಅಷ್ಟು ಆಗುತ್ತೆ. ಅದನ್ನ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದ್ರೆ